ಸಾಹಿತ್ಯ ಲಹರಿ ಚಾನೆಲ್ನವರು KRTT ಮತ್ತು KSETಗೆ ಒಂದು ವಿಶೇಷವಾಗಿರತಕ್ಕಂಥ ಸರಣಿ ಮಾಲಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವನ್ನು ಮಾಡ್ತಾ ಇದ್ದೀನಿ. ಅಲ್ಲೆಲ್ಲರೂ ಕೂಡ ವಿಶೇಷವಾಗಿ ನುರಿತ PU ಉಪನ್ಯಾಸಕರಿದ್ದಾರೆ. ಅವರೆಲ್ಲರೂ ಕೂಡ ಸೇರಿಕೊಂಡು KRTTಗೆ ಒಂದು ಅಧ್ಯಯನ ಸಾಮಗ್ರಿಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ನನ್ನ ಚಾನಲ್ನಲ್ಲಿ ಭಾಳಷ್ಟು ಜನ ಸಬ್ಸ್ಕ್ರೈಬರ್ಸ್ ಇರೋದ್ರಿಂದ, ವ್ಯೂವರ್ಸ್ ಇರೋದ್ರಿಂದ ಅವರ ಒಂದು ಕೋರಿಕೆ. ಸರ್ ಇವು ಸ್ವಲ್ಪ ವಿಡಿಯೋಗಳನ್ನು ನಿಮ್ಮ ಚಾನಲ್ನಲ್ಲಿ ಹಾಕ್ರಿ ಅಂತ ಹೇಳಿದಾಗ ಹಾಕಿದ್ದೀನಿ. ಮುಂದೆ ಮತ್ತೆ ಅದನ್ನು ಸಪ್ರೇಟಾಗಿ ಅವ್ರದ್ದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ನಿಮಗೆಲ್ರಿಗೂ ಕೂಡ ಏನು ಮಾಡ್ತಾರಪ್ಪ ಅಂದರೆ ಅದರಲ್ಲಿ ಸೇರಿಸ್ತಾರೆ. ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಕರ್ನಾಟಕ TET ಮತ್ತು CTET ಇವೆರಡರ ಒಂದು ಪರೀಕ್ಷೆಗಳ ಪಠ್ಯಕ್ರಮವನ್ನು ನಿಮಗೆ ಉತ್ತಮ ಅಂಕಗಳನ್ನು ಗಳಿಸುವ ಹಾಗೆ ಅಧಿಕತಮ, ಉತ್ತಮ ಅನ್ನೋದಕ್ಕಿಂತನೂ ನಾವು ಅಧಿಕತಮ ಅಂತ ಹೇಳ್ತೀವಿ. ಅಷ್ಟು ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಒಂದು ಬೇಕಾಗ್ತಕ್ಕಂಥ ಅಧ್ಯಯನ ಸಾಮಗ್ರಿಯನ್ನು ಅವರುಗಳು ಏನು ಮಾಡಿದ್ದಾರಪ್ಪ ಅಂದ್ರೆ ರೆಡಿ ಮಾಡಿದ್ದಾರೆ. ಅದನ್ನು ವಿಶೇಷವಾಗಿ ಆಮೇಲೆ ನಿಮಗೆ ನಾನು ನಂಬರ್ ಒಂದು ಕೊಡ್ತೀನಿ. ಅದರದ ಕಮೆಂಟ್ ಬಾಕ್ಸಲ್ಲಿನೂ ಕೂಡ ನಂಬರ್ಗಳನ್ನು ಪೋಸ್ಟ್ ಮಾಡ್ತೀವಿ. ಆ ನಂಬರ್ಗೆ ತಾವು ಸಂಪರ್ಕಿಸಿ ಈ KRTT ಮತ್ತು CTETಯ ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಸರಣಿಗಳಾಗಿರ್ಬೋದು, PDF-ಗಳಾಗಿರ್ಬೋದು, ಪ್ರಾಕ್ಟೀಸ್ ಟೆಸ್ಟ್ ಆಗಿರ್ಬೋದು, ಅವೆಲ್ಲವುಗಳನ್ನು ಅವರು ಅದನ್ನು ಮ್ಯಾನೇಜ್ ಮಾಡ್ತಾರೆ. ತಾವು ಅವರಿಗೆ ಸ್ಪಂದಿಸಬೇಕಂತಕ್ಕಂಥದ್ದು ಒಂದು ನಿಮ್ಮ ಒಂದು ಅದು ಏನಿದೆ ಅನ್ನೋದನ್ನು ಅದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು ನಿಮ್ಮ ಇಷ್ಟ. ವಿಶೇಷವಾಗಿ ಕೊಟ್ಟಿರ್ತಕ್ಕಂಥ ಒಂದು ಪಠ್ಯಕ್ರಮವನ್ನು ಇಲ್ಲಿ ನಾನು ಧ್ವನಿ ಮುದ್ರಿಕೆಯನ್ನು ಮಾಡಿ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ KRTT ಭಾಷೆ 1 ಮತ್ತು ಭಾಷೆ 2 ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿಯಲ್ಲಿ ಎಲ್ಲ ಕಡೆಯೂ ಸೇಮ್ ಆಗಿರ್ತಕ್ಕಂಥ ಪಠ್ಯಕ್ರಮ ಸಿಲೆಬಸ್ ಇದೆ. ಆದರೆ ಈ ಸಿಲೆಬಸ್ಸನ್ನು ಏನು ಮಾಡಬೇಕಪ್ಪ ಅಂದರೆ ಮೊದಲ ಭಾಷೆಯಲ್ಲಿ ಸ್ವಲ್ಪ ಹೆಚ್ಚು ಏನು ಮಾಡಬೇಕು, ಭಾಷೆಯಲ್ಲಿ ಆಳವಾಗಿ ಪ್ರಶ್ನೆಯನ್ನು ಕೇಳಿರ್ತಾರೆ, ಕಠಿಣತೆಯ ಮಟ್ಟ ಹೆಚ್ಚಿರುತ್ತೆ ಮೊದಲ ಭಾಷೆಯಲ್ಲಿ. ಸೆಕೆಂಡ್ ಲ್ಯಾಂಗ್ವೇಜ್ನಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು ಇರ್ತವೆ. ಇಲ್ಲಿ ವಿಶೇಷವಾಗಿ ನಾವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿಯನ್ನು ತೆಗೆದುಕೊಂಡು 30ಕ್ಕೆ 30 ಹೆಚ್ಚು TET ಅಂಕಗಳನ್ನು ಗಳಿಸ್ಬೋದು. ಇಂಗ್ಲೀಷನ್ನು ಕಬ್ಬಿಣದ ಕಡಲೆ ಅಂತ ಒಂದು ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಮರಾಠಿ ಮೀಡಿಯಮ್ದಿಂದ ಅಥವಾ ಉರ್ದು ಮೀಡಿಯಮ್ದಿಂದ ಇದ್ದಿದ್ದವರು ಫಸ್ಟ್ ಲ್ಯಾಂಗ್ವೇಜ್ ಉರ್ದು ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ಈ ಥರನಾಗಿ ತೊಗೋಬೋದು. ಒಟ್ಟಾರೆಯಾಗಿ ಹಿಂದಿಯಲ್ಲಿ ಈ ಒಂದು KRTTಗೆ ವಿಶೇಷವಾಗಿರ್ತಕ್ಕಂಥ ಅಧ್ಯಯನವನ್ನು 30ಕ್ಕೆ 30 ಅಂಕಗಳನ್ನು ಗಳಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಸರಣಿಕೆಗಳನ್ನು ಇಲ್ಲಿ ತರ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ಅವರು ಪಠ್ಯಕ್ರಮವನ್ನು ಕೊಟ್ಟಿದ್ದಾರೆ. ಪಠ್ಯಕ್ರಮ ಹೀಗಿದೆ ಅನ್ನೋದನ್ನು ಸ್ವಲ್ಪ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಒಟ್ಟಾರೆಯಾಗಿ ಪ್ರಶ್ನೆ ಪತ್ರಿಕೆಗಳಲ್ಲಿ 2 ಭಾಗಗಳಿದ್ದಾವೆ. ಮೊದಲನೇದಾಗಿರ್ತಕ್ಕಂಥ ಭಾಗ ಭಾಷಾ ಬೋಧಗಮ್ಯತಾ ಅಂತ ಕರಿತೀವಿ, ಭಾಷೆಯ ಅರ್ಥಗ್ರಹಿಕೆ. ಎರಡನೇ ಭಾಗ ಬಂದ್ಬಿಟ್ಟು ಭಾಷಾ ವಿಕಾಸ್ ಕಾ ಅಧ್ಯಯನ, ಭಾಷೆಯ ಬೆಳವಣಿಗೆಯ ಒಂದು ಅಧ್ಯಯನ ಅಂತ 2 ಭಾಗಗಳು ಇದ್ದಾವೆ. ಮೊದಲ ಭಾಗ ಬಂದ್ಬಿಟ್ಟು ಭಾಷಾ ಬೋಧಗಮ್ಯತಾದಲ್ಲಿ ಇಲ್ಲಿನೂ ಕೂಡ 15 ಪ್ರಶ್ನೆಗಳಿದ್ದಾವಂತೆ, 15 ಅಂಕಗಳಿದ್ದಾವೆ. ಇಲ್ಲಿ ಅನ್ರೀಡ್ ಪ್ಯಾಸೇಜ್ ಇರುತ್ತೆ, ಅಪಠಿತ ಗದ್ಯಾಂಶಗಳಿರ್ತವೆ. ಆ ಗದ್ಯಾಂಶಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಓದಬೇಕು. ಅದರ ಕೆಳಗಡೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ 2 ಗದ್ಯಾಂಶಗಳು ಕೊಡ್ತಾರೆ ಅಂತ ಹೇಳ್ತಾರೆ. ಅದು ಗದ್ಯದಿಂದ ಆಗಿರ್ಬೋದು ಮತ್ತು ಒಂದು ಕವಿತೆಯಿಂದ. ಅವೆರಡರ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ತಿರುಳು, ನಿಷ್ಕರ್ಷ ಅಂತ ಹೇಳಿದ್ದಾರೆ, ವ್ಯಾಕರಣ, ಆಮೇಲೆ ಅದರಲ್ಲಿ ಇರ್ತಕ್ಕಂಥ ಮೌಖಿಕ ಯೋಗ್ಯತಾಸೆ ಸಂಬಂಧಿತ ಪ್ರಶ್ನೆ. ಅದು ಸಾಹಿತ್ಯಿಕ ಆಗಿರ್ಬೋದು, ವೈಜ್ಞಾನಿಕ, ವರ್ಣನಾತ್ಮಕ ಅಥವಾ ತರ್ಕ ಮೂಲಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಗದ್ಯಾಂಶಗಳನ್ನು ಕೇಳ್ತಾರೆ. ಅದರ ಓವರಾಲ್ ತಿರುಳಾಗಿರ್ಬೋದು, ವ್ಯಾಕರಣ ಆಗಿರ್ಬೋದು, ಆಮೇಲೆ ಅದರ ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶವನ್ನು ಹೊಂದತಕ್ಕಂಥ 2 ಪ್ಯಾಸೇಜ್ಗಳನ್ನು ಕೊಡ್ತಾರೆ, ಒಂದು ಗದ್ಯದಿಂದ ಒಂದು ಪದ್ಯದಿಂದ. ಒಟ್ಟು 15 ಪ್ರಶ್ನೆ, 15 ಅಂಕಗಳು. ಇದು ಮೊದಲ ಭಾಗ. ಎರಡನೇ ಭಾಗ ಬಂದ್ಬಿಟ್ಟು ಭಾಷಾ ವಿಕಾಸ್ ಕಾ ಅಧ್ಯಾಪನ ಅಂತ, ಭಾಷೆಯ ಬೆಳವಣಿಗೆಯ ಒಂದು ಅಧ್ಯಯನ ಅಂತ ಕರಿತೀವಿ. ಇಲ್ಲಿ ಮುಖ್ಯವಾಗಿ ಮೊದಲನೇದಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ 15 ಅಂಕಗಳು, 15 ಪ್ರಶ್ನೆಗಳಿದ್ದಾವೆ. ಮೊದಲನೇದು ಅಧಿಗಮ ಅರ್ಜನ ಅಂತ ಕರಿತೀವಿ. ಅಂದರೆ ಭಾಷೆಯನ್ನು, ಕಲಿಕೆಯನ್ನು ಏನು ಮಾಡಬೇಕು ಅಂದ್ರೆ ಅರಗಿಸಿಕೊಳ್ಳೋದು, ಅದನ್ನು ಅರ್ಜನೆ ಮಾಡ್ಕೊಳ್ತಕ್ಕಂಥದ್ದು, ಧಾರಣೆ ಮಾಡ್ಕೊಳ್ತಕ್ಕಂಥದ್ದು, ಕಲಿಕೆಯ ಧಾರಣೆ ಅಂತ ನಾವು ಕರಿತೀವಿ. ಆ ಕಲಿಕೆಯ ಧಾರಣೆಯ ಸಿದ್ಧಾಂತಗಳಾಗಿರ್ಬೋದು, ತತ್ವಗಳಾಗಿರ್ಬೋದು, ಅದರ ನಿಯಮಗಳು, ಅದರ ಬಗ್ಗೆ ಮೊದಲ ಒಂದು ಉಪಪ್ರಕರಣಗಳಲ್ಲಿ ಅಧ್ಯಾಯದಲ್ಲಿ ಇದೆ. ಎರಡನೇದಲ್ಲಿ ಬಂದ್ಬಿಟ್ಟು ಭಾಷಾ ಅಧ್ಯಯನಕ್ಕೆ ಸಿದ್ಧಾಂತ, ಭಾಷೆಯ ಕಲಿಕೆಯ ಸಿದ್ಧಾಂತಗಳ ಬಗ್ಗೆಯೂ ಕೂಡ ನಾವು ಅಧ್ಯಯನ ಮಾಡ್ತೀವಿ. ಸುನ್ನೆ ಅವರು ಬೋಲ್ನೆ ಕಿ ಭೂಮಿಕಾ, ಕೇಳುವುದು ಮತ್ತು ಮಾತನಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ. ಇದರಲ್ಲಿ ಮಗುವಿನ ಒಂದು ಬೆಳವಣಿಗೆ ಹೇಗೆಲ್ಲ ಯಾವ ಎಲ್ಲ ವಯಸ್ಸಿಗೆ ತಕ್ಕಂತೆ ಆತನ ಬೆಳವಣಿಗೆ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ನಾಲ್ಕನೇದು ಮೌಖಿಕ ಅವ್ರ ಲಿಖಿತ ಸಂಪ್ರೇಷಣ್, ಅದು ಮೌಖಿಕವಾಗಿ ಆಗಿರ್ಬೋದು ಅಥವಾ ಲಿಖಿತವಾಗಿ ಸಂವಹನ ಮಾಡ್ತಕ್ಕಂಥದ್ದು. ಸಂವಹನದ ತತ್ವ, ಹಂತಗಳು ಮತ್ತು ಮೌಖಿಕ ಮತ್ತು ಲಿಖಿತ ಸಂವಹನ
ಅದಕ್ಕೆ ಸಂಬಂಧಪಟ್ಟಂತೆ 4ನೇ ಒಂದು ಉಪಕ್ರಮದಲ್ಲಿ ವಿಷಯ ಇದೆ. 5ನೇದರಲ್ಲಿ ಭಾಷಾ ಕೌಶಲ, ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರತಕ್ಕಂಥದ್ದಂತೆ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಕರಿತೀವಿ. ಆಲಿಸುವಿಕೆ, ಮಾತನಾಡುವಿಕೆ, ಓದುವಿಕೆ ಮತ್ತು ಬರೆಯುವಿಕೆ, LSRW ಅಂತ ಕರಿತೀವಿ. ಓಕೆ, ಅದರಲ್ಲಿ ಬೋಲ್ನಾ, ಸುನನಾ, ಪಡನಾ ಮತ್ತು ಲಿಖ್ನಾ ಈ ಕೌಶಲಗಳ ಅರ್ಥ, ಮಹತ್ವ ಮತ್ತು ಕೌಶಲಗಳನ್ನ ಬೆಳವಣಿಗೆ ಮಾಡಬೇಕಾದ್ರೆ ಮಕ್ಕಳಿಗೆ ನಾವು ಏನೆಲ್ಲ ಕಾರ್ಯಚಟುವಟಿಕೆಗಳನ್ನು ಕೊಡಬೇಕು ಅದರ ಮೇಲೆ ಪ್ರಶ್ನೆಗಳು ಇರ್ತವೆ. ಆಮೇಲೆ 5ನೇದು ಭಾಷಾ ಕೌಶಲ, ಅದರಲ್ಲೇ ಕೂಡ ವಿಸ್ತಾರವಾಗಿ ಅವರು ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಕೌಶಲ, ಅದರಲ್ಲಿರ್ತಕ್ಕಂಥ ದೋಷಗಳು, ಗುಣಗಳು, ಅವಗುಣಗಳು, ಶಿಕ್ಷಕರ ಪಾತ್ರ, ಮಕ್ಕಳ ಪಾತ್ರ, ಓಕೆ, ವಿದ್ಯಾಲಯದ ಪಾತ್ರ, ಅದರ ಎಲ್ಲದರ ಬಗ್ಗೆ ಏನಿದ್ದಾವೆ ಅದರಲ್ಲಿ ನಾವೇನು ಮಾಡೋಣ, ವಿವರವಾಗಿ ನೋಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. 6ನೇ ಪಾಠ ಬಂದ್ಬಿಟ್ಟು ಮೂಲ್ಯಾಂಕನ ಅಂದರೆ ಮೌಲ್ಯಮಾಪನ ಅಂತ ಕರಿತೀವಿ. ಮೌಲ್ಯಮಾಪನದ ಅರ್ಥ, ಮಹತ್ವ ಮತ್ತು ಸಂಕಲನಾತ್ಮಕ ಮತ್ತು ರೂಪನಾತ್ಮಕ ಮೌಲ್ಯಮಾಪನ. ಓಕೆ, ರಚನಾತ್ಮಕ और ಸಂಕಲನಾತ್ಮಕ ಮೂಲ್ಯಾಂಕನ ಕಿ ಪ್ರವಿಧಿ, ಅದರ ಒಂದು ಏನೆಲ್ಲ ಹಂತಗಳಿದ್ದಾವೆ ಅದರ ಬಗ್ಗೆನೂ ಕೂಡ ಮೂಲ್ಯಾಂಕನದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. 7ನೇದರಲ್ಲಿರ್ತಕ್ಕಂಥದ್ದು ಅಧ್ಯಾಪನ ಅಧಿಗಮ ಸಾಮಗ್ರಿ ಅಂತ ಇದೆ, ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್. ಅದು ಮುಖ್ಯವಾಗಿರ್ತಕ್ಕಂಥದ್ದು ಪಠ್ಯಪುಸ್ತಕಗಳಾಗಿರ್ಬೋದು, ಮಲ್ಟಿಮೀಡಿಯಾ ಸಾಮಗ್ರಿ, ಕಕ್ಷಾ ಕಾ ಬಹುಭಾಷಾಯಿ ಸಂಸಾಧನ, ಮಲ್ಟಿ ಲ್ಯಾಂಗ್ವೇಜ್ ಮೀಡಿಯಾಸ್ಗಳಂತೇನು ಕರಿತೀವಲ್ಲ ಅವೆಲ್ಲವುಗಳನ್ನು TLMಗಳ ಬಗ್ಗೆ ಈ ಒಂದು ಉಪಪ್ರಕರಣದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಕಡೆಯದಾಗಿರ್ತಕ್ಕಂಥದ್ದು ಉಪಚಾರಾತ್ಮಕ ಅಧ್ಯಾಪನ, ಅದನ್ನೇ ನಾವು ಪರಿಹಾರ ಬೋಧನೆ ಅಂತ ಕರಿತೀವಿ, ಪೂರಕ ಬೋಧನೆ. ಸೊ ಪರಿಹಾರ ಬೋಧನೆ ಏಕೆ ಮಾಡಬೇಕು ಅದನ್ನು ನೈದಾನಿಕ ಪರೀಕ್ಷೆ ಮಾಡ್ತೀವಿ, ಅದ್ರ ಬಗ್ಗೆನೂ ಕೂಡ ಏನು ಮಾಡಿದ್ದಾರಪ್ಪ ಅಂದ್ರೆ ವಿವರವಾಗಿರ್ತಕ್ಕಂಥ ಒಂದು ಪಠ್ಯಕ್ರಮ ಇದೆ. ಸೊ ಇಷ್ಟು KRTT ಮತ್ತು CTETಗೆ ಇರ್ತಕ್ಕಂಥ ಹಿಂದಿ ಪ್ರಥಮ ಮತ್ತು ದ್ವಿತೀಯ ಭಾಷೆಯಲ್ಲಿರ್ತಕ್ಕಂಥ ಪಾಠದ ಒಂದು ವಿಷಯ ವಸ್ತು. ಇವುಗಳಿಗೆ ಸಂಬಂಧಪಟ್ಟಂತೆ ನಾವು ಪ್ರತಿದಿನವೂ ಕೂಡ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾನು ನಿಮಗೆ ಒಂದು ನಂಬರ್ಗಳನ್ನು ಕೊಡ್ತೀನಿ. ಸೊ ಆ ನಂಬರನ್ನು ಕಮೆಂಟ್ ಬಾಕ್ಸ್ನಲ್ಲಿನೂ ಕೂಡ ಹಾಕಿದ್ದೀನಿ. ತಾವು ಅದನ್ನು ನೋಡಿ ಏನು ಮಾಡ್ಬೋದು ಅಂತಂದರೆ ನಿಮ್ಮದೇ ಆಗಿರ್ತಕ್ಕಂಥ ಇಚ್ಛೆ ಇದ್ದವರು ಅಲ್ಲಿ ಆ ನಂಬರ್ಗೆ ತಾವು ಸಂಪರ್ಕವನ್ನು ಸಾಧಿಸಿ, ಅಲ್ಲಿ ಕೆಲವೊಂದಿಷ್ಟು ನಿಯಮಗಳಿದ್ದಾವೆ, ಅವೆಲ್ಲ ನಿಯಮಗಳನ್ನು ತಾವು ಪಾಲನೆಯನ್ನು ಮಾಡಿ, ಅದು ಮುಖ್ಯವಾಗಿ 2 ತಿಂಗಳ ಒಂದು ಕಾರ್ಯಕ್ರಮ ಇದೆ, ಅದು ಹೇಗಿದೆ, ಏನಿದೆ, ಏನಿಲ್ಲ ಅಂತಕ್ಕಂಥದ್ದನ್ನು ಕೊಟ್ಟಿರ್ತಕ್ಕಂಥ ನಂಬರ್ಗೆ ತಾವು ಸಂಪರ್ಕವನ್ನು ಸಾಧನೆ ಮಾಡಿ ಸೊ ತಾವು TET ಮತ್ತು KRTTಗೆ ಒಂದು ತಯಾರಿಯನ್ನು ನಡೆಸ್ಬೋದು. ಅದರಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದರೆ ನಿಮಗೆ ಕೂಡ ಅನುಕೂಲ ಆಗುತ್ತೆ. ಯಾಕಂದರೆ ಮೆರಿಟನ್ನು 15% ಕನ್ಸಿಡರ್ ಮಾಡೋದ್ರಿಂದ ಅದನ್ನು ಎಷ್ಟು ಬಾರಿ ಆದರೂ ನಾವು ಅಟೆಂಪ್ಟ್ ಮಾಡ್ಬೋದು. ಇಲ್ಲ TETನ ಒಂದೇ ಟೈಮ್ ಅಟೆಂಪ್ಟ್ ಮಾಡಬೇಕು, ಒನ್ ಟೈಮ್ ಎಲಿಜಿಬಿಲಿಟಿ ಅಂತೇನಿಲ್ಲ. ಸೊ ಎಷ್ಟು ಬೇಕಾದಷ್ಟು ಟೈಮ್ ನೀವು ಅಟೆಂಪ್ಟ್ಗಳನ್ನು ಮಾಡಿ ನಿಮ್ಮ ರಿಸಲ್ಟ್ಗಳನ್ನು, ಸ್ಕೋರ್ಗಳನ್ನು ಚೆನ್ನಾಗಿ ಮಾಡಿಕೊಂಡು ಉತ್ತಮ ಮೆರಿಟ್ಗಳನ್ನು ನೀವು ಏನು ಮಾಡ್ಬೋದಪ್ಪ ಅನ್ನೋ ನಿರ್ಧಾರವನ್ನು ಮಾಡ್ಬೋದು. ವಿಶೇಷವಾಗಿ KRTTಗೆ ಸಂಬಂಧಪಟ್ಟಂತೆ ಇವುಗಳ ವಿಡಿಯೋಗಳ ಮತ್ತು ಮುಂದಿನ ಪಾಠಗಳ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿರ್ತಕ್ಕಂಥ ನಂಬರ್ಗೆ ತಾವು ವಿಷಯವನ್ನು ಬರೀ ಅದು ವಾಟ್ಸಪ್ ನಂಬರ್, ಅಲ್ಲಿ ಕಾಲ್ಗಳನ್ನು ರಿಸೀವ್ ಮಾಡೋದಿಲ್ಲ, ಅದರ ಮೇಲೆ ತಾವು ಸಾಧಿಸಿ ವಿಶೇಷವಾಗಿ ತಾವು ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿಯವರೆಗೂ ನಾವು KRTT ಮತ್ತು CTETಯ ಪ್ರಥಮ ಮತ್ತು ದ್ವಿತೀಯ ಭಾಷೆಯ ಒಂದು ಪಠ್ಯಕ್ರಮದ ಕುರಿತು ಚರ್ಚೆಯನ್ನು ಮಾಡಿದ್ದೇವೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಪೂರ್ಣವಾಗಿರ್ತಕ್ಕಂಥ ಪಠ್ಯಕ್ರಮದ ವಿಡಿಯೋಗಳನ್ನು ಪ್ರಾರಂಭಿಸೋಣ.